ಸಂದರ್ಭದಲ್ಲಿ ಅರೆಕ್ಕಲ ಅಜ್ಜಬ್ಬನ ಮಾಧ್ಯಮ ಮಿತ್ರರು ನಾನು ಮಾಡಿದ್ದೇನೆ. ಈ ಬಡತನ ಇದನ್ನು ನನ್ನ ತೋರಿಸಿಕೊಟ್ಟವರಿಗೆ, ನನಗೆ ಅವಕಾಶ ಕೊಟ್ಟವರಿಗೆ ನಾನು ತಲೆ ಬಾಗುತ್ತೇನೆ. ಜಿಲ್ಲೆಗೆ ಮಂಗಳೂರು ನನ್ನ ಲೋಕಸಭಾ ಸದಸ್ಯರ ಸನ್ಮಾನ್ಯ ನಳಿನ್ ಕುಮಾರ್ ಏರಿಯಾದಲ್ಲಿ ನನ್ನ MP ಅವರು, ನಾನು ಈ ಸಂದರ್ಭದಲ್ಲಿ ಅವರ ಜಿಲ್ಲೆಗೆ ನನಗೆ ನನ್ನ ದೇಶದ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ತೋರಿಸುವ ನಾನು ಈ ದೃಷ್ಟಿ ಕೊಟ್ಟ ನನ್ನ MP ಅವರಿಗೆ ನಾನು ತಲೆ ಬಾಗುತ್ತೇನೆ. ಅದೇ ಹೇಳ್ತೇನಲ್ಲ, ಪ್ರಧಾನಿ ಅವರು, ರಾಷ್ಟ್ರಪತಿ ಅವರು ನನ್ನ ಹತ್ತಿರದಿಂದ ನೋಡುವ ಅವಕಾಶ ಕೊಟ್ಟ ಮಂಗಳೂರು ಜಿಲ್ಲೆಗೆ ನಾನು ಋಣಿಯಾಗಿದ್ದೇನೆ. ಮತ್ತು ನನಗೆ ಸಹಾಯ ಮಾಡಿದ MP ಅವರು ಕೂಡ, ನಾನು ಎಲ್ಲ ಉಸ್ತುವಾರಿ ಸಚಿವರು, ಕೋಟೆ ಶ್ರೀನಿವಾಸ ಪೂಜಾರಿ ಅವರು, ನನಗೆ ಕ್ಷೇತ್ರ ಶಾಸಕರು ಆಧಾರ್ ಅವರು ಇರ್ಬೋದು, ನಾನು ಜಿಲ್ಲಾಧಿಕಾರಿ AB ಇಬ್ರಾಹಿಂ ನನ್ನ 2015ರಲ್ಲಿ ಈ ದಾರಿ ನನಗೆ ಈ ಪದ್ಮಶ್ರೀ ರೆಕ್ರೂಟ್ಮೆಂಟ್ ಕಾಣಿಸೋ ಆಗಿನ AB ಇಬ್ರಾಹಿಂ ಜಿಲ್ಲಾಧಿಕಾರಿ ಅವರು ನಿಮ್ಗೆ ನೆನಪಿರ್ಬೋದು. ಯಾಕೆಂದರೆ ದೂರದೇಶದಿಂದ ನಾನು ಈಗ ದೂರ ನನ್ನ ತೋರಿಸಿದ್ದಾರಲ್ಲ, ಆಗ ನನ್ನನ್ನು ಮಂಗಳೂರು ಜಿಲ್ಲೆಯ ಕಲೆಕ್ಟರ್ AB ಇಬ್ರಾಹಿಂ ಇರುವಾಗ 2015 ಕಾಣ್ತದೆ. 15ರಲ್ಲಿ ನಿಜ ಅವ್ರಿಗೂ ಉಪವಾಸ ಇತ್ತು, ನನಗೆ ಕೂಡ ಉಪವಾಸ ಇತ್ತು. ಮಂಗಳೂರು ಜಿಲ್ಲೆಯಲ್ಲಿ ನನ್ನ ಕೊತ್ತುಕೊಂಡು ನನ್ನ ರೆಕ್ರೂಟ್ಮೆಂಟ್ ಮಾಡಿ ನಿನ್ನನ್ನೊಂದು ಶಿಫಾರಸು ಮಾಡ್ತೇನೆ ಅಂತ ಅವರು ಮಾಧ್ಯಮವರು ಕೂಡ ಹೇಳುವ ಮಾತು ಇವತ್ತು ಕೂಡ ನೆನಪಿದೆ. ಯಾರನ್ನು? ಜಿಲ್ಲಾಧಿಕಾರಿ AB ಅರೆಕ್ಕಲ ಅಜ್ಜಮ್ಮನು ಪದ್ಮಶ್ರೀ ರೆಕ್ರೂಟ್ಮೆಂಟ್ ಮಾಧ್ಯಮವರು ಪ್ರಕಟ ಮಾಡಿದರು. ಆ ಮಾಧ್ಯಮದಲ್ಲಿ ಪ್ರಕಟ ಮಾಡಿದ ನಂತರ ಮಂಗಳೂರು ಜಿಲ್ಲೆಯ ಜನತೆ ನನ್ನ ಕೇಳ್ತಾ ಇದ್ದರು, ಅವಳೆ ಅಜ್ಜಬ್ಬ. ನನ್ನ ತಲೆಯಲ್ಲಿ ಬಟ್ಟಿತ್ತು, ಆವಲೆ ಜೈಯಲ್ಲಿ ಬಾಟ ಎಂಪ್ರಿಯಲ್ ಹೋಟೆಲ್ ಪಕ್ಕದಲ್ಲಿ ಆವಲೆ ಅಜ್ಜಬ್ಬ, ಈ ನನ್ನ ಭಾರತ ಸರ್ಕಾರ ನಿಮ್ಮನ್ನು ಮುಟ್ಟಿದ್ದೆಲ್ಲ ಕಲೆಕ್ಟ್ರ್, ಮಂಗಳೂರು ಕಲೆಕ್ಟ್ರ್ ಈ ಮಾತು ಹೇಳಿದ್ರು. ಸರ್, ನಾನು ಅವರನ್ನು ಈಗ ನೋಡಲಿಕ್ಕೆ ಆಗಿಲ್ಲ ಸರ್. ಅದೇ ಈ ಮಾತು ಅವ್ರು ಮಾಡಿದ, ಅವ್ರಿಗೆ ಏನು ಸಲ ನಮಸ್ಕಾರ ಕೊಡೋ ಒಂದು ಮಾತು, ಅವ್ರ ಮಾತು ಬೇರೆ ಅವ್ರ ಮಾತು ಎಲ್ಲಿದ್ದಾರೆ ನಾನು ಹುಡುಕರ ಮಾಡಿ. ಆದರೆ ಇವತ್ತು ಆ ಮನುಷ್ಯನ ಇಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲ ನಾನು. ಈಗ ನೀವು ಅಲ್ಲಿಂದ ಡೆಲ್ಲಿಗೆ ಹೋದವರು, ಅಲ್ಲಿ ರಾಷ್ಟ್ರಪತಿಯನ್ನು ನೋಡಿದ್ದೀರಿ ಹತ್ತಿರದಿಂದ. ನೋಡುವಾಗ ನಿಮಗೆ ಆ ಹೊಸತನ ಏನು ಅನಿಸ್ತು, ಏನು ಒಂದು ರೀತಿಯ ಅನುಭವ ಆಯಿತು, ಮತ್ತು ಏನೆಲ್ಲ ಮಾತಾಡಿದರೆ ಅಲ್ಲಿ? ಸರ್, ಏನೆಲ್ಲ ನನ್ನ ಈ ಕಣ್ಣು ತುಂಬುವ ಸಂದರ್ಭದಲ್ಲಿ 2008 ಅಲ್ಲ, ಇನ್ನೇ ನವೆಂಬರ್ 8ನೇ ತಾರೀಕಿಗೆ ಬೆಳಿಗ್ಗೆ ನನ್ನನ್ನು 11 ಗಂಟೆವರೆಗೆ ನನ್ನ ರಾಷ್ಟ್ರಪತಿ ಭವನವನ್ನು ಇಲ್ಲಿಂದ ಮತ್ತು ಜಿಲ್ಲಾಧಿಕಾರಿ ಅವರು ಎಲ್ಲ ನನ್ನ ಅವಕಾಶ ಮಾಡಿ ಹೇಳಕ್ಕೆ, ನನ್ನನ್ನು ಜಿಲ್ಲೆಯಿಂದ ನನ್ನ ಅರೆಕ್ಕಲ ನೀಪಟ್ಟು ನನ್ನ ಮನೆಯಿಂದ ಜಿಲ್ಲಾಧಿಕಾರಿ ಏರ್ಪೋರ್ಟ್ಗೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿದರು ಮಂಗಳೂರು ಜಿಲ್ಲಾಧಿಕಾರಿ ಅವರು. ಆನಂತರ ನನಗೆ ಏರ್ಪೋರ್ಟಿಂದ ಒಳಗೆ ಕೂಡ ನನಗೆ ಎಲ್ಲ ಟಿಕೆಟ್ ಎಲ್ಲ ಕಂಪ್ಯೂಟರ್ ಜಿಲ್ಲಾಧಿಕಾರಿ ಮಾಡಿ, ಅಲ್ಲಿಂದ ಕೂಡ ಸ್ಪೆಷಲಿಸ್ಟ್ ನನ್ನ ವಿಮಾನದಲ್ಲಿ ಕೂಡ ತಗೊಂಡು ಹೋದೆ. ಮತ್ತು ನಾನು ಹೋದೆ ಅಶೋಕ್ ಹೋಟೆಲಲ್ಲಿ. ಅಶೋಕ್ ಹೋಟೆಲ್ ಏರ್ಪೋರ್ಟಿಂದ ಇಲ್ಲಿರುವ ಮಂಗಳೂರಿಂದ ಅರೆಕ್ಕಲ ಅಜ್ಜಬ್ಬ ನಾನು ಬೆಂಗಳೂರು ಡಿಲ್ಲಿ ಏರ್ಪೋರ್ಟಿಂದ ನೋಡಿಲ್ಲ. ಜೊತೆಯಲ್ಲಿ ಏರ್ಪೋರ್ಟಿಂದ ಇಲ್ಲಿರುವ ಅಲ್ಲಿಂದ ನಮ್ಮ MP ಅವರ PR ಹತ್ತಿರದ ಇಲ್ಲಿ ಫೋನ್ ಮಾಡಿದ್ರು. ಅವರು ಹೇಳುವಾಗ ಅವನನ್ನು ಅಶೋಕ್ ಹೋಟೆಲ್ ತಗೊಂಡು ಹೋಗು, ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡುವುದಿಲ್ಲ ಆ ಮಾತು ಅವರು ಹೇಳಿದರು ಆ ಕಾಲದಲ್ಲಿ. ಮೊನ್ನೆ ಕೂಡ MP ಅವರು ನಂತರ ಸಿಕ್ಕಿದ್ದು ಅವ್ರಿಗೆ ಅವರ ಸ್ನೇಹಿತರು, ಅವರ PA ಸ್ನೇಹಿತರು ಮಂಗಳೂರು ಡಿಲ್ಲಿ ಏರ್ಪೋರ್ಟು ನನ್ನನ್ನು ಏರ್ಪೋರ್ಟ್ ಇದು ಉಗ್ಗೆ ಉಡಿಸಿ ನನ್ನನ್ನು ಸ್ವಾಗತಿಸಿದರು. ಕನ್ನಡ ಸಂಘದ ಅವರು ಕಾಣ್ತಾರೆ ಡಿಲ್ಲಿ ಅವರು. ನಾನು ನೋಡಲಿಲ್ಲ, ನನ್ನನ್ನು ಅವರು ಅಶೋಕ್ ಹೋಟೆಲ್ ಒಂದು 6 ಗಂಟೆ ಬಿಟ್ಟಿದ್ದು. ಬೆಳಿಗ್ಗೆ ನನ್ನ ರಾಷ್ಟ್ರಪತಿ ಅವರೇ ಅಲ್ಲಿ ಜಿಲ್ಲೆ ಅವರ ರಾಷ್ಟ್ರಪತಿ ಇದರಲ್ಲಿ ಕರೆಸಿಕೊಂಡು ಹೋದರು. 11 ಗಂಟೆಗೆ ಹೊತ್ತಿಗೆ ಎಲ್ಲ ವ್ಯವಸ್ಥೆ ಇತ್ತು. ರಾಷ್ಟ್ರಪತಿ ಅವರು ಕರೆದಿರು, ಅವರ ಮುಖಾಂತರ ಎಷ್ಟು ಹತ್ತಿರ ಅರೆಕ್ಕಲ ಅಜ್ಜಬ್ಬ ಅಂತ ಹೆಸರು ಬರುವಾಗ 31 ಜನ ನಾನು 30 ನನ್ನ ಹೊಟ್ಟೆ ತುಂಬಿಸು ಹೃದಯ ಹೋಯಿತು. ಆದರೆ ಇವತ್ತು ನಾನು ಎಲ್ಲಿದೆ? ಆಗ ನಾನು ರಾಷ್ಟ್ರಪತಿಯವರು ನೋಡುವಾಗ ನನ್ನ ಹತ್ತಿರ ನಿಂತದ್ದು ಕಾಣೋದು ದೇಶದ ಪ್ರಧಾನಮಂತ್ರಿ ನನ್ನ ಕಣ್ಣು ಇದು ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ನನ್ನ ಗೃಹ ಮಂತ್ರಿ ಅಮಿತ್ ನಿರ್ಮಲಾ ಸೀತಾರಾಮನ್, ಇವರು 4 ಜನ ಗೊತ್ತಿತ್ತು ನನಗೆ. ನೋಡುವಾಗ ನಾನು ಕಳ್ಳಿಂದ ಅವರು ರಾಷ್ಟ್ರಪತಿ ಇಷ್ಟು ಅದನ್ನು ಪ್ರಧಾನಮಂತ್ರಿಗಳು ನಾನು ನಮಸ್ಕಾರ ಕೊಂಡು ಕಾಲಿಂದ ಚಪ್ಪಲು ಹೋಗಿ ನಮಸ್ಕಾರ ಕೊಟ್ಟು ದೇಶದ ರಾಷ್ಟ್ರಪತಿ ಉತ್ತಮ ಕೊಟ್ಟ. ಆನಂತರ ನನಗೆ ಮತ್ತೆ ಮಾತಾಡಿಗೆ ನಮಸ್ಕಾರ ಕೊಟ್ಟ. ಮತ್ತೆ ನನಗೆ ಸಿಕ್ಕಿದ್ದು ಚಾಕೂಟದಲ್ಲಿ ಈ ಸುಂದರವಾದ ವೇದಿಕೆಯಲ್ಲಿ ನನಗೆ ಅವಕಾಶ ಕೊಟ್ಟಿದ್ದು. ಈ ಹಗ್ಗ ಹಾಕಿ ಎಲ್ಲ ಸಾಲು ನಿಲ್ಲೋ, ಅದರಲ್ಲಿ ಕೂಡ ನಾನು ಅರೆಕ್ಕಲ ಅಜ್ಜಬ್ಬ ಆ ಸಾಲಲ್ಲಿ ಮುಟ್ಟಿ ಅಚ್ಚೆ ಎಲ್ಲರನ್ನು ಮುಟ್ಟಿ ನನ್ನ ದೇಶದ ಪ್ರಧಾನಿ ಒಬ್ಬ ಅರೆಕ್ಕಲ ಅಜ್ಜಬ್ಬನ ನನ್ನ ಕೈಯಲ್ಲಿ ಬ್ಯಾಂಡೇಜ್ ಇತ್ತು.
ಅರೆಕ್ಕಲ ರಾಜಬ್ಬಣ್ಣಗಳು ನನ್ನ ಮಂಗಳೂರು ಜಿಲ್ಲೆ MP ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಜಿಲ್ಲೆ ಅಂತ ಬರೋ ಅಚ್ಚೆ ಕೈ ಮುಟ್ಟಿದ್ರು. ಮತ್ತು ಬೇರೆ ಪಕ್ಕದವರಿಗೆ ಇದ್ದವರಿಗೆ ಇಂಗ್ಲೀಷಿನಲ್ಲಿ ಹಿಂದಿ ಇಂಗ್ಲೀಷ್ ಆರೆಂಜ್ ಬಣ ಕೂಲ್ ಬಣ್ಣ ಆರೆಂಜ್ ಸಲ್ಲರಮೇ ಕೂಲ್ ಬಣ್ಣ ಕೀ ಮಾತು ಇದು ನನ್ನ ಹೇಳಿದ್ರು. ಅದು ಆಗ್ತದಾಗಿದ್ರೆ ಇದು ನನ್ನ ಕೆಬಿಕೆ ಮತ್ತು ನಾನು ಮುಂದೆ ಹೋಗಿಲ್ಲ. ಒಬ್ಬ ಪ್ರಧಾನಮಂತ್ರಿ ಅವರು ದೇಶದ ಒಬ್ಬ 100 ಕೋಟಿ ಇಲ್ಲ ಜನ ಅರೆಕ್ಕಲಿಗೆಲ್ಲ ಬಡತನ ಹುಟ್ಟಿದವನು. ಈ ಮಾತು ನನಗೆ ಯಾರು ಕೊಟ್ಟ? ನನ್ನ ಜಿಲ್ಲೆ MP ಇರ್ಬೋದು, ಬೇರೆ ಇವರನ್ನು ನಿಂತುಕೊಂಡೆ ನಾನು ಸೋತು ಹೋದೆ ಆ ಸಂದರ್ಭ. ಮತ್ತು ನನಗೆ ರಾಷ್ಟ್ರಪತಿಯವರು ಸಿಕ್ಕಿದ್ದು, ಇವನು ಉಪರಾಷ್ಟ್ರಪತಿಯವರು ಕಚೇರಿಯಲ್ಲಿ ಮತ್ತೆ ಸಿಕ್ಕಿದ್ದು ನನಗೆ ಕರ್ನಾಟಕ ನಿರ್ಮಲ ಸೀತಾರಾಮನ್ ಮೇಡಮ್ಮ, ನಾನು ನಿಮ್ಮನ್ನು ನಾನು ಮನೆ ಮಾಡ್ತೇನೆ, ನನಗೆ ಒಂದು ಅವಕಾಶ ಮಾಡಿ ನಮ್ಮ ಜಿಲ್ಲೆ ಬಂದಿದ್ದೇನೆ, ನನ್ನನ್ನು ಅವಕಾಶ ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡಿದ್ದರು. ನಾನು ಕೂಡ ಕನ್ನಡದಲ್ಲಿ ಅವರು ನನ್ನನ್ನು ಎಲ್ಲ ಅವಕಾಶ ನೋಡೋಣ ಮಾತಾಡ್ತಾ ನನಗೆ ಹೇಳಿದ್ರು. ಲಕ್ಷಕಟ್ಟ ಸಹಾಯ ಕೋಟಿಗಳು ಬೇಕು, PU ಕಾಲೇಜ್ ಆಗಬೇಕು ಕನಸ್ಕೊಂಡೆ. ನಾನು ಕೂಡ ಕನ್ನಡದಲ್ಲ ಮತ್ತು ತೆಗಿಸು ಮತ್ತೇನಿಲ್ಲ. ಆ ಮಾತು ನನ್ನ MP ಹತ್ರ ಕೂಡ ಈ ಮಾತು ಇತ್ತಲ್ಲಿ ಕೈ ಮಾಡಿ ನಿಮಗೆಲ್ಲರಿಗೆ ಸುಖ ಸಂಪತ್ತು ನೀಡಲಿ. ಮತ್ತೊಂದು ಚಿಟ್ಕದಲ್ಲಿ ಈ ಸಂದರ್ಭದಲ್ಲಿ ನನ್ನನ್ನು ಮತ್ತೆ ತಿರುಗಿ ನೋಡಲಿಕ್ಕೆ ಜನ ಇಷ್ಟ ಬಂದಿದ್ದರು. ಆದರೆ ಇವತ್ತಿಗೆ ದೇಶದ ಮೂಲೆಯಲ್ಲಿ ಜನನ ಮರುದಿವಸ ರಾಷ್ಟ್ರಪತಿ ಭವನದಿಂದ ಅಶೋಕ್ ಹೋಟೆಲ್ನಲ್ಲಿ ಬಿಡುವಾಗ ಒಬ್ಬ ಕನ್ನಡದ ಮೂಲೆ ಹುಟ್ಟಿದ ಬೆಲೆಯ ಮನುಷ್ಯನು ಸಾಯಂಕಾಲ 5 ಗಂಟೆ ನನ್ನನ್ನು ಅವರು ಏರ್ಪೋರ್ಟ್ ಬಿಡುವಾಗ ರಾತ್ರಿ ಟಿಕೆಟ್ ಮಾಡಿದರು. ದೇಶದ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಬಡತನ ಇದ್ದ ಮನುಷ್ಯನನ್ನು ಒಬ್ಬ ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ಒಂದು ಇಸಾಕಾಜಿದ ಇದ್ದಾರೆ, ಅವರ ಕೈಯಿಂದ ಸಾಲ ತಗೊಂಡು ಓಡುವ ಮನುಷ್ಯ. 100 ರೂಪಾಯಿ 70 ರೂಪಾಯಿ 100 ರೂಪಾಯಿ ಸಂಪಾದನೆ. ಆದರೆ ನನ್ನನ್ನು ಅಶೋಕ್ ಹೋಟೆಲ್ನ ಒಬ್ಬ ಬಡತನ ಡಿಲ್ಲರ್ ಮಾಡುವಾಗ ಆ ಸಂದರ್ಭದಲ್ಲಿ 24 ಗಂಟೆಯಲ್ಲಿ ಬಿಲ್ ಬಂದದ್ದು ಸರ್ 24,130 ರೂಪಾಯಿ. ಒಬ್ಬ 100 ರೂಪಾಯಿ ಎಕ್ತ ಮಾಡಿಸಿ ಭಾರತ ಸರ್ಕಾರ ಒಂದು ದಿವಸದ ಬಿಲ್ ಹೋಟೆಲ್ 124 ಇದ್ದರೆ 134 ಎಲ್ಲಿ 24,000 ಎಲ್ಲಿ ಸರ್? ಸಾಮಾನ್ಯ ಮಾಧ್ಯಮ ಮಿತ್ರರೇ, ನಾನು ಹಣ ಮಾಡುವವನು ಗಳಿಸಿಲ್ಲ. ಹಣ ನಾನು ಕೊಟ್ಟುವಂತ ನಾನು ಕೊಟ್ಟವ್ರು ತೆಕ್ಕೊಂತೇನೆ. ನನ್ನ ಜೀವಮಾನ ಎಂತೂ ಕಾಣಿದ್ದೇನೆ. ಇವಾಗ ದೂರದರ್ಶನದಲ್ಲಿ ವಾಹಿನಿಯಲ್ಲಿ ಇದ್ದೇನೆ. ನಿಮಗೆಲ್ಲ ದೂರದರ್ಶನ ಬರೋದು ನನ್ನನ್ನು ಈ ಪತ್ರಕರ್ತರು ಎಲ್ಲ ದೃಷ್ಟಿ ಕೊಟ್ಟ ಮಾಧ್ಯಮ ಮಿತ್ರರಿಗೆ ನಾನು ಋಣಿಯಾಗಿದ್ದೀನಿ. ಅದರ ನಂತರ ಬಂದಾಗ ನಾನು ಮಂಗಳೂರು ಡೆಲ್ಲಿಯಿಂದ ಏರ್ಪೋರ್ಟಿಂದ ಬರುವಾಗ ಬ್ಯಾಂಗ್ಳೂರು ಬರುವಾಗ ನನ್ನನ್ನು ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಕಾಯ್ದರು. 6 ಮಂದಿ ಇದ್ದರು. ನನ್ನನ್ನು ಚೀಲ ಯಾಕಂದರೆ ನಾನು ಬೇಡ ಅಂತ ಹೇಳಿ ಸೆಕ್ರೆಟರಿ ಕೊಟ್ಟರು. ನಾನು 4 ಗಂಟೆ ಬ್ಯಾಂಗ್ಳೂರು ಗೆಸ್ಟ್ ಹೌಸ್ ನನ್ನನ್ನು ಏರ್ಪೋರ್ಟ್ನಿಂದ ಒಳ್ಳಿಕ್ಕೆ ಅವಕಾಶ ಮಾಡಿದರು. ಅದು ಯಾರು ಮಾಡಿದರೆ? ನನ್ನ ಜಿಲ್ಲೆ ಒಬ್ಬ ಸಾಮಾನ್ಯ ಮನುಷ್ಯ ಜಿಲ್ಲಾಧಿಕಾರಿ ಫೋನ್ ಮಾಡಿ ನನ್ನನ್ನು ಪುನಃ ನಾನು ಮಂಗಳೂರಿಗೆ ಏರ್ಪೋರ್ಟಲ್ಲಿ ನಿಲ್ಲುವಾಗ ನನ್ನ ಕರ್ನಾಟಕದ ಮೂಲೆಯಲ್ಲಿ ಇದ್ದನ್ನು ಮಂಗಳೂರು ತಹಸೀಲ್ದಾರ್ ನನ್ನ ಹುಚ್ಚಿ ಕೊಟ್ಟು ಸುಧಾರಿಸುವ ನಾನು ಸೋತು ಹೋದೆ. ಈಗ ಕಿತ್ತಳೆ ಹಣ್ಣು ಯಾತು ನಾನು ಕಿತ್ತಳೆ ಹಣ್ಣು ಮಾರಿ ಸಾಲ ಕಟ್ಟಿದ್ದನು. ಆ ಮಾತು ಬಾಯಿಯಲ್ಲಿ ಬಂದು ಇರ್ಬೋದು. ಕಿತ್ತಳೆ ಹಣ್ಣು ಮಾರುವಾಗ ನಾನು 100 ರೂಪಾಯಿ ಸಂಪಾದನೆ ಮಾಡಿದೆ. ಆದರೆ ನಾನು ಸಾಲ ಕಟ್ಟಬೇಕು ಅಂತ ಆ ಕನಸು ಕಂಡಿದ್ದರೂ ಕೂಡ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸ್ತಿತ್ತು. ಆ ಮಾತು ಅವ್ರು ಹೇಳ್ತಾರೆ ಸರಿ. ಆದರೆ ಆ 100 ರೂಪಾಯಿಯಲ್ಲೇ ಬಾತ್ಕೊಂಡು ನಾನು ದಾನಿಗಳ ಹತ್ರ ಜನ ಬಿಟ್ಟು ಕೈ ನೀಡಿದ್ದೀನಿ. ಇದು ನನ್ನ ಇದೆ. ಆದರೆ ಮತ್ತು ಹಣ ಮಾಡುವ ಈ ಪರಿಸ್ಥಿತಿ ಹೇಳ್ತಾರೆ. ಹಣ ಮಾಡುವಲ್ಲ ಈ ಕನಸು ಕಂಡು ನಾನು ರಾಷ್ಟ್ರಪತಿ ತಗೊಂಡೆ ಹಣ ಮಾಡು ಆಗ ಆ ಕನಸು ನಾನು ಕಂಡಿಲ್ಲ. ಈ ಹುಚ್ಚು ರಾಜವರಿಗೆ ಯಾಕೆ ಈ ಹುಚ್ಚು ನಿಜ ಬಂತು. ಅದು ಬಂತು. ನನ್ನ ಮುಂದಿನ ಪೀಳಿಗೆ ಏನಾದ್ರು ನನ್ನನ್ನು ಈ ಬದಲಾವಣೆ ಮಾಡಿದರೆ ಒಳ್ಳೆಯದಿತ್ತು. ನನ್ನ ಕಷ್ಟದಲ್ಲಿ ನಾನು ದೇವರ ಹತ್ರ ಕೂಡ ಮೇಲ್ಕೊಂಡೆ. ಜನ ನನಗೆ ಸಹಾಯ ಮಾಡಿ ಇದಲ್ಲದೆ ಬೇರೆಲ್ಲ ಹುಚ್ಚಿಯರಿಗೆ ಇವತ್ತು ಆ ಶಾಲೆ ಬೆಳಿಬೇಕಾದ್ರೆ ಹೊರಗಿಂದ ದೂರದೇಶಿಯಿಂದ ಇದು ಅಲ್ಲ, ಬೇರೆ ಏನೂ ಅಲ್ಲ. ಉದ್ದೇಶಪೂರ್ವಕ ಹಣ ಮಾಡಬೇಕು ಅಂತ ಏನು ಎಷ್ಟು ಇವತ್ತು ಆ ನಂತರ ಈ ತಗೊಂಡ ನಂತರ ನನ್ನೇ ಕೊಟ್ಟ ಮರ್ಯಾದೆ ಮಾದರಿ ಮಿತ್ರರು ನನ್ನ ಗುರುಗಳು. ಉದಾಹರಣೆಗೆ 28 ತಾರೀಕು 9 ತಾರೀಕು ಬೆಳಿಗ್ಗೆ ನಂತರ ಅಂತ ಮರುದಿವಸ 10 ತಾರೀಕಿಗೆ ನನ್ನ ಬೆಳಿಗ್ಗೆ ನನ್ನ ಮನೆಗೆ ಎಲ್ಲ ಅವಕಾಶ ಜಿಲ್ಲೆ ಸನ್ಮಾನ ಮಾಡಿ ಜಿಲ್ಲಾ ಮುಂದರ ನನ್ನನ್ನು ಕಳಿಸಿಕೊಟ್ಟು ತಹಸೀಲ್ದಾರ ಮುಖಾಂತರ ನನ್ನ ಮನೆಗೆ ಕಳಿಸಿಕೊಟ್ಟು
ಇದನ್ನು ಈ ಸಂದರ್ಭದಲ್ಲಿ ಅವರು ನಾನು ಎಲ್ಲ ಜಿಲ್ಲೆಗೆ ಋಣಿಯಾಗಿದ್ದೇನೆ. ಮತ್ತೊಂದು 10ನೇ ತಾರೀಕಿಗೆ ಬೆಳಿಗ್ಗೆ ನನ್ನ ಮನೆಗೆ ನನ್ನ ಶಾಸಕರು A.T. ಖಾದರ್ ಅವರು ಭೇಟಿ ಕೊಟ್ಟ ಸನ್ಮಾನ ಮಾಡಿ ಹಲವಾರು ಸಂಘ ಸಂಸ್ಥೆಗಳು ಅವ್ರ ಜೊತೆಯಲ್ಲಿ ಇದ್ದರು. ಅವರಿಗೂ ಈ ಸಂದರ್ಭ ಮಣ್ಣ ಶಾಸಕರು ಕೂಡ ಹೇಳಿದರು ಕಿವಿಮಾತು ಹೇಳ್ತಾನೆ ಈ ಸಂದರ್ಭ ವಾಯುವಿನ ಮುಖ ಅಜ್ಜಪ್ಪ ಎಂದ ವ್ಯಕ್ತಿ ನಿಮ್ಮ ಕ್ಷೇತ್ರದಲ್ಲಿ ಹುಟ್ಟಿದ ನಿಮ್ಮ ತಂದೆ ಕೊಟ್ಟ ಮಡಿ 1972ರಲ್ಲಿ 1 ಎಕರೆ ಸಾಲ ಕೊಟ್ಟು ಆ ಸ್ಥಳದಲ್ಲಿ ಇದ್ದೆ. ಅಣ್ಣ ಮಾಡಬೇಕು ಅಂತ ನಾನು ಕನಸು ಕಂಡಿಲ್ಲ, ನನಗೆ ಸಹಾಯ ಮಾಡಿದರು. ಈ ಕನಸು ಶಾಲೆ ಅಭಿವೃದ್ಧಿಗೂ ಊರಬೇಕು ಕನಸು ಕಂಡಿದ್ದೀನಿ, ಎಲ್ಲ ಅದೇ ಬೇರೆ. ಆನಂತರ ಬಂದದ್ದು A.T. ಖಾದರ್ನ ಸನ್ಮಾನ A.T. ನನ್ನ ಶಾಸಕರು ಈ ಸನ್ಮಾನ ಮಾಡಿದ ನಂತರ ಹಲವಾರು ಸಂಘ ಸಂಸ್ಥೆಗಳನ್ನು ಸನ್ಮಾನ ಮಾಡಿದೆ. 10ಕ್ಕೆ ಪುನಃ ನನಗೆ ಸಿಕ್ಕಿದ್ದು ನನ್ನ ಮನೆಗೆ ಬಂದದ್ದು ಕರ್ನಾಟಕ ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲೆಯ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಕರ್ಕೊಂಡು ಒಂದು ಹುದ್ದೆ ಎಲ್ಲಿ ಗೊತ್ತಾ, ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಜೊತೆಯಲ್ಲಿ ಬದರುದ್ದೀನ್ ಅವರ ಹೆಸರು. ಅವರು ನನ್ನ ಮನೆಗೆ ಬಂದು ನಿಮ್ಮ ಮನೆಗೆ ಒಂದು ಕಿವಿಮಾತು, ಒಂದು ಯಣಪ್ಪಯ್ಯ ಮೆಡಿಕಲ್ ಕಾಲೇಜಿನ ಸ್ಥಾಪಕರು, ಒಂದು ಮಿನಿಟ್, ಯಣಪ್ಪಯ್ಯ ಮೆಡಿಕಲ್ ಕಾಲೇಜ್ ಸ್ಥಾಪಕರು ಅಜ್ಜಪ್ಪನ ಮನೆಗೆ ಬಂದರು. ಬರುವಾಗ ಯಾಕೆ ನನ್ನ ಮನೆಗೆ ಬಂದಿದ್ದು ನಾನು ಹೋದೆ. ನನ್ನನ್ನು ಹಿಡಿದರು, ಒಬ್ಬ ಸಾಮಾನ್ಯ ಮನುಷ್ಯನ ಒಬ್ಬ ಹಿಡಿದರು, ಈ ಕೈ ಹಿಡಿದರು. ನಿನ್ನ ಮನೆಗೆ ನಿಮ್ಮನ್ನು ನೋಡಲಿಕ್ಕೆ ಬಂದಾಗ ನನ್ನ ಮನೆಯಲ್ಲಿ ಸಾಲು ವಹಿಸಿ ನನಗೆ ಎಲ್ಲ ಅಕ್ಕಪಕ್ಕದ ನೋಡಿಕೊಂಡು ಶಾಲೆಯಲ್ಲಿ ನನ್ನ ಮಗನ ಹತ್ರ ಕೂತ್ಕೊಂಡು 1 ಗಂಟೆ ಚರ್ಚೆ ಮಾಡಿ ಇದನ್ನು ನೋಡಿದರು. ಇದನ್ನು ಏನಾದರೆ ನಾನು ನನ್ನ ಲೆಕ್ಕದಲ್ಲಿ ನಾನು ಸುಶಿತಾದ ಕಟ್ಟಡ ಮಾಡಿಕೊಟ್ಟು ಭರವಸೆವರು ಏನು ಬೇಕು ಇಂಥ ಒಂದು ಅವಕಾಶ ನನ್ನಲ್ಲಿ ಸಿಕ್ಕಿದೆ ಸರ್. ನನ್ನ ಜೀವಮಾನದ ಎಂತೂ ಕಾಣದಲ್ಲಿ ಆ ನಂತರ ಸಿಕ್ಕಿದ್ದು ನನ್ನ ಲೋಕಸಭಾ ಸದಸ್ಯರು ಗಾಡಿ ನನ್ನ ಮನೆಗೆ ಕಳಿಸಿದರು. ಕರ್ನಾಟಕ ಮಂಗಳೂರು ಜಿಲ್ಲೆಯ MP ಸಾಹೇಬ್ ನಳಿನ್ ಕುಮಾರ್ ಸನ್ಮಾನ್ಯ ನಳಿನ್ ಕಟೀಲ್ ಅವರು. ನಾನು ಅವರನ್ನು ಹೋಗಬೇಕಿತ್ತು, ನನಗೆ ಅವರು ಅವರು ಕರ್ಕೊಂಡು ಹೋದರು. ಎಲ್ಲಿಗೆ ಅವರ ಒಂದು ಪ್ರೋಗ್ರಾಮ್ ಇತ್ತು, 4 ಗಂಟೆ 5 ಗಂಟೆ. ನನ್ನನ್ನು ಅವರು ಕೈ ಹಿಡಿದು ಏನು ಹೇಳಿದ್ರು, ಕೆಲವು ಸಾಲ ಹೇಳಿದೆ, ಸನ್ಮಾನ ಮಾಡಿ ನನ್ನ ದೃಷ್ಟಿ ಕೊಟ್ಟ ಪುನಃ ನನ್ನನ್ನು ಅವ್ರು ಸನ್ಮಾನ ಮಾಡಿಸಿರು. ಇವನನ್ನು ಇದಕ್ಕೆ ಬಿಡು ಹತ್ತಿರಕ್ಕೆ ಇಲ್ಲ, ಸನ್ಮಾನ ಮಾಡಿ ನನ್ನ ಮನೆ ಕಳಿಸಿದ್ರು. ಇವತ್ತು ಈ ಹಂತದ ಮುಟ್ಟಿದ್ದಕ್ಕೆ ನಾನು ಋಣಿಯಾಗಿದ್ದೇನೆ. ಮತ್ತೆ ನಿಮ್ಮ ಪ್ರಶ್ನೆ A.T. ಖಾದರ್ ಫರೀದ್ರವರ ಕಾಲದಲ್ಲಿ ತಾವು ಅಂಗಡಿಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ನಂತರ ಅವರ ಮನೆಯಲ್ಲಿ ಕೂತ್ಕೊಳ್ತಿದ್ದ ಒಂದು ಸಂದರ್ಭ, ಆ ಕಷ್ಟ ಕಾಲದಲ್ಲಿ ಕೂಡ ತಾವು ಈ ಒಂದು ಯೋಜನೆ ಮಾಡಿದೆ ಸರ್. ನಿಜ ಅವನ ಸಾಲೆ ಫರೀದ್ರವರ ಮನೆಯಲ್ಲಿ ಕೂತಿರೋ ನಿಜ ಉಂಟು. ನಾನು ಕನಸು ಕಾಂಡದ್ರೆ ಇವತ್ತು ನಾನು ಬೆಳೀಲಿಕ್ಕೆ ಮನೆಯವರ ಅಡಿಯಲ್ಲಿ ಕಾಲಲ್ಲಿ ಕೂತು ನಿಜ. ಯಾಕೆಂದರೆ ಅವರು ದೊಡ್ಡವರು, ನಾನು ಶೆಟ್ಟನವರ ಮನೆಯಲ್ಲಿ ಹುಟ್ಟಿ ಬೆಳೆಯುವಾಗ ನನಗೆ ಮನೆಗೆ ಮಣ್ಣು ಮಾಡಿಕೊಟ್ಟಿದ್ದ ಪುಣ್ಯಾತ್ಮ ನನ್ನ ತಂದೆ 1 ಎಕರೆ ಸ್ಥಳ ಕೊಟ್ಟಿದ್ದ. ಹಾಗೆ 1970 ಆ ನೆನಪಲ್ಲಿ ನಾನು ಅವರ ಕಾಲಲ್ಲೇ ಕೂತ್ಕೊಳ್ಳೋ, ನಾನು ಏನಿಲ್ಲ ಹಣ ಮಾಡುವ ಕಾಲ ಹೇಳ್ತಾರೆ. ಮತ್ತದ್ದು ಆಯಿತು ಹೇಳ್ತಾರೆ. ಹೌದು, ಈ ಕನಸು A.T. ಫರೀದ್ ದಿವಂಗತ 2001 ಜೂನ್ 28 ತಾರೀಕಿಗೆ 17 ತಾರೀಕಿಗೆ ಶನಿವಾರ ಈ ಸರ್ಕಾರಿ ಶಾಲೆಯನ್ನು A.T. ಫರೀದ್ ನಮ್ಮ ರೌಲತುಲ್ ಮದ್ರಸದಲ್ಲಿ ಸ್ಥಾಪನೆ ಮಾಡಿದ ನೆನಪು ಇವತ್ತು ನೆನಪದೆ. ಅದರ ನಂತರ ಮುಂದೆ ಹೋಯಿತು 2001ರಲ್ಲಿ ನಾನು STMC ಮಾಡಿಬಿಟ್ಟು ಈಗ ನನ್ನ ಶಾಸಕರು ಇದುವರೆಗೆ 2021 17ರಿಂದ 2022ವರೆಗೆ ನಾನು ಋಣಿಯಾಗಿದ್ದೇನೆ. ಇವತ್ತು ಕೂಡ ಉಂಟು. ನಂತರ ಚುಟುಕದಲ್ಲಿ 2004 ಚುಟುಕದಲ್ಲಿ ಒಂದು ಮಾಧ್ಯಮ ನನ್ನ ಗುರುಸಿದ್ರು, ವಸಂತಿಕಾಂತ ಪತ್ರಿಕೆಯಲ್ಲಿ ಗುರುಸಿದ್ರು. ಸೆಪ್ಟೆಂಬರ್ 16 ತಾರೀಕಿಗೆ ಅದೇ ವರ್ಷ ನವೆಂಬರ್ 1 ತಾರೀಕಿಗೆ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಕೊಟ್ಟು ಆ ನಂತರ ಸಿಕ್ಕಿದ್ದು ನನಗೆ ಕನ್ನಡ ಪಬ್ಬದ ವರ್ಷದ ವ್ಯಕ್ತಿ. ಇದು 2004ರಲ್ಲಿ. ಅದರ ನಂತರ ನನಗೆ ಮುಂದೆ ಹೋಗಿಲ್ಲ, ಹಲವಾರು ಸಹಕಾರ ಸಿಕ್ಕಿತು. ಇವತ್ತು ನಾನು ಕನ್ನಡ ಪಬ್ಬ ಕೂಡ ಋಣಿಯಾಗಿದ್ದೇನೆ. ಅದರ ನಂತರ ಎಷ್ಟೋ ಜನ ಸಹಾಯ ಮಾಡಿದರು, ಇವತ್ತು ಕೂಡ ಇದೆ. ನಿಮಗೆ ಎಲ್ಲ ನಾನು ಋಣಿಯಾಗಿರ್ತೇನೆ. ನನ್ನ ಇವತ್ತು ಮನೆಗೆ ಕನ್ನಡ ಪಬ್ಬ ಕೊಟ್ಟದ್ದು ಹಲವಾರು ಲಕ್ಷ ಕೊಟ್ಟರು. ಅದರ ನಂತರ ನನಗೆ ರಾಜ್ಯಪಾಲರು ಕೂಡ ಚಾಕೂಟದಲ್ಲಿ ಕೂಡ ಪಾಲ್ಗೊಳ್ಳ ಮೈಸೂರಾಗಿ ಹೋಗ್ಬಿಟ್ರು ಹೇಳ್ಕೊಂಡು ಹೋಗ್ಬಿಟ್ಟು. ಆ ನಂತರ ಸಿಕ್ಕಿದ್ದು ನನಗೆ ಹೈಸ್ಕೂಲ್ ಸಂಸ್ಥಾನ CNI ಬ್ಯಾಂಡ್ ರಿಲಯನ್ಸ್. ನಿಮ್ಗೆ ಗೊತ್ತಿರ್ಬೋದು, ದೇಶದ ಪ್ರತಿಷ್ಠಿತ ಹೋಟೆಲ್ ಅಂಬಾನಿ ಎದುರು ಅಮೆರಿಕಾನದು ಮೋಹನ್ಲಾಲ್ ಚೋಪ್ರಾ ಮುಖಾಂತರ ಈ CNI 5 ಲಕ್ಷ. ಅದರ ನಂತರ ಕೊಟ್ಟದ್ದು ನನಗೆ ಯಣಪ್ಪಯ್ಯ ಅದೆಲ್ಲ ಕೊಂಚಾಗಿ 3 ಲಕ್ಷ ಕೊಟ್ಟರು. ಇದನ್ನು ಎಲ್ಲ ಹಾಕಿ ಮಾಡುವಂದರೆ
ಸನ್ಮಾನ್ಯ ಕೈ ನೋಡಿ ಕೇಳ್ತಾನೆ, ನನಗೆ ಮನೆ ಇರಲಿಲ್ಲ, ಒಂದು ಕ್ರಿಶ್ಚಿಯನ್ ಧರ್ಮದವರು ಒಂದು ಒಳ್ಳೆ ಮನೆ ಮಾಡಿಕೊಟ್ಟಿದ್ರು, ನೀವು ನೋಡ್ಬೋದು ನನ್ನ ಸೂಚನೆ ಇದು. ನಾನು ಇವರು ಕೂಡ ಋಣಿ, ಇಷ್ಟದಲ್ಲ ಸುಂದರವಾದ ಮನೆ ನಾನು ಬಂಗ್ಲೆ ಥರದ್ದು ಮಾಡಿಕೊಟ್ಟಿದ್ದೆ, ಇವರು ಕೂಡ ನಾನು ಋಣಿಯಾಗಿದ್ದೀನಿ. ಜೊತೆಯಲ್ಲಿ ಮನೆಗೆ ಹೋಗೋ ದಾರಿ ಇಲ್ಲ, ನನ್ನ ಲೋಕಸಭೆ ಸದಸ್ಯರು ನಳಿನ್ ಕುಮಾರ್ ಸ್ವಾಮಿ ಮಾಡಿಕೊಟ್ಟಿದ್ದರಿಂದ ಇವತ್ತು ನಾನು ಏನು. ಈಗ ಆರ್ಜೆಬರವರೇ, ಸರ್ಕಾರಿ ಶಾಲೆಯನ್ನು ಉಳಿಸಲು ಈ ಒಂದು ಯೋಜನೆ ಈಗ ಪದ್ಮಶ್ರೀ ಕೂಡ ಸಿಗ್ತದೆ, ನಿಮ್ಮ ನಿರೀಕ್ಷೆ ಏನು? ಮುಂದಿನ ಯೋಜನೆಗಳು ಏನಿದೆ? ಮುಂದಿನ ಕೈ ನೀಡುತ್ತೇನೆ. ನನ್ನ ಇಷ್ಟು ಗುರುಸಿರ್ಬೋದು, ನನಗೆ ಹಲವಾರು ಸಂಘ ಸಹಾಯ ಮಾಡಿದರು. ಮುಂದಿನ ಕನಸು ಭಾರತ ಸರ್ಕಾರ ನಾನು ಈ ಅಂಥದ್ದು ನನಗೆ ಸಹಕಾರ ಕೊಟ್ಟು ನಾನು ಎಂತೂ ಕನಸು ಕಾಣಿಲ್ಲ. ಭಾರತ ಇರ್ಬೋದು, ಕರ್ನಾಟಕ ರಾಜ್ಯೋತ್ಸವ ಕೂಡ ಕೊಟ್ಟಿದೆ ಸದಾನಂದ, ಎಂತೂ ನಾನು ಕನಸು ಕಾಣಿಲ್ಲ. ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ಆ ಶಾಲೆ ಒಳಿಬೇಕು, ಅದರಲ್ಲಿ PU ಕಾಲೇಜ್ ಆಗಬೇಕು. ಮತ್ತು ಮುಂದಿನ ಈಗ 1 ಕೋಟಿ ಸಹಾಯ ಸಹಕಾರ ನಿಮ್ಮೆಲ್ಲ ಬೇಕು. ಮತ್ತೆ ಕೂಡ ನನಗೆ ಹಲವಾರು ಲಕ್ಷ ಕಟ್ಟಲೆ ಧರ್ಮಸ್ಥಳ ಇರಂದಾವಳು ಒಬ್ಬ ಸಾಮಾನ್ಯ ಮನುಷ್ಯಗೆ ಕಂಗ್ರಾಚುಲೇಷನ್ ಲೆಟ್ರ್ ಕೊಡ್ತಾರೆ. ಇಂಥ ಬುದ್ಧಿ ಮನುಷ್ಯ ಉಲ್ಲಾಲ ಸೇದು ಮಾದಿ ದರ್ಗ ನನ್ನ ಸಾಧಿಸಿ ಈಗ ಅವಕಾಶ ಕಟ್ಟಿದ್ವಿ. ಇದು ಎಲ್ಲ ನನ್ನ ಋಣಿ ಅಲ್ಲ, ಆದರೆ ನನಗೆ ಮುಂದಿನ ದಿನದಲ್ಲಿ ಆ ಶಾಲೆ ಬೆಳಿಬೇಕು. ಕೋಟೆ ಶ್ರೀನಿವಾಸ ಪೂಜಾರಿ ಅವರು 10 ಲಕ್ಷ ಬಿಡುಗಡೆ ಮಾಡಿ ಕೆಲಸ ಆಗ್ತಾನೆ, ನೀವು ನೋಡ್ಬೋದು. ಇನ್ನು ಮುಂದಿನ ಕನಸು BLL ಕಂಪನಿ ನನ್ನ ಶಾಲೆಗೆ ಒಂದು ಭರವಸೆ ಕೊಟ್ಟಿದೆ. ಒಂದು ಕಟ್ಟಡಕ್ಕೆ HPCL 18 ಲಕ್ಷ ಬಿಲ್ಲಿಂಗ್ ಮಾಡಿ ಹೋಯಿತು. BLL ಕಂಪನಿ ಈಗ ಮುಂದಿನ ದಿನದಲ್ಲಿ 18 ತಾರೀಕಿನಲ್ಲಿ ಭೇಟಿ ಕೊಡ್ತಾರೆ. ಅದು 2 ವರ್ಷ ಮುಂದೆ ನಾನು ಕೈ ನೀಡಿದ್ದೇನೆ, ನನಗೆ ಒಳ್ಳೆ ಅವಕಾಶ ಕೊಟ್ಟಿದ್ದರು, ಅಲ್ಲಿ ಕೊಟ್ಟಿದ್ದೆ. ಮುಂದಿನ ದಿನದಲ್ಲಿ 18 ತಾರೀಕಿಗೆ ಅವರು ಈ ಶಾಲೆಗೆ ಭೇಟಿ ಕೊಡ್ತಾರೆ. ನಾನು ಬೇಡಿ ಕಟ್ಟಡ ನಿರ್ಮಾಣ ಒಂದು ಕೇಳಿದ್ದೇನೆ, ಇದು ಒಲಿಬೇಕು. ನಿಮ್ಮ ಮಾಧ್ಯಮಿಕರಿಗೆ ಕೈ ಜೋಡಿಸಿ ನಾವೆಲ್ಲ ದೂರದರ್ಶಿ ಇರ್ಬೋದು, ಚಂದನವಾಯಿ ಇರ್ಬೋದು, ದೂರದರ್ಶಿನಿ ಇರ್ಬೋದು, ಎಲ್ಲ ನನ್ನ ಮಾಧ್ಯಮಿಕರಿಗೆ ನಮಸ್ಕಾರ ಅಂತ ನೋಡಿ. ನಾನು 1978ರಿಂದ ಒಂದು ಕುರುಗ ಕಿಟ್ಲ್ಯಾಂಡ್ ಸಾಲ ತಗೊಂಡು ಓಡಾಟ ಮಾಡಿದೆ. ಇಸಾಕ್ ಅಜಿದ್ ಅವರು ಕೂಡ ನನಗೆ ಭಾಳ ಸಹಾಯ ಮಾಡಿದರು. ಇಸಾಕ್ ಅಜಿದ್ ಅವ್ರ ಕೈ ಸೇಲ ನನಗೆ ವಿದ್ಯಾಭ್ಯಾಸ ಎಂತೂ ಇರಲಿಲ್ಲ. ನನ್ನ ತಲೆಯಲ್ಲಿ 4-5 ವಾರಂಜಿ ಕಿಟ್ಲ್ಯಾಂಡ್ ಇತ್ತು. ಪಟ್ಟಿಯಲ್ಲಿ ವಾರಂಜಿ ಇರುವ ಹೋಮರ್ಸ್ ಅಂತ ಕೇಳೋ ಮೋಡಿ ಬಂತು. ಆಗ ನಾನು ಮುಜುಗರ ಆದೆ. ಬಸ್ನಲ್ಲಿ, ಸಿಟಿ ಬಸ್ಸಿನಲ್ಲಿ, ಶ್ರೇಷ್ಠ ಬಸ್, ಅದರಲ್ಲಿ ಸರ್ವಿಸ್ ಬಸ್ಸಲ್ಲಿ ಕೂಡ ಭಾಳ ಮುಜುಗರ ಆದೆ. ನಾನು ಕನಸ್ಕೊಂಡೆ ಹೋಮರ್ಸ್ ಅಂತ ಕೇಳೋ ಪರಿಸ್ಥಿತಿ ನಾನು ಮಾಡೋ ಯಾರ ಹತ್ರ ನಾನು ಈ ಥರ ಕೊಡಬೇಕು, ನನ್ನ ಕಿಟ್ಲ್ಯಾಂಡ್ ಎಷ್ಟು ನಾನು ಭಾಳ ಚಿಂತನಾಗಿ ಆ ಕಾಲದ ಅದು ಮುಂದೆ ಹೋಯಿತು. ನನ್ನ 1970ರಿಂದ 95 ಶತಮಾನದವರೆಗೆ ಅದು ಮುಂದೆ ಹೋಯಿತು ಸರ್. ಆ ನಂತರ 95ರಲ್ಲಿ 3 ಮಕ್ಕಳಾಯಿತು ನನಗೆ. ಹೆಂಡತಿಯಲ್ಲಿ ಆರೋಗ್ಯ ಇಲ್ಲ ಆಯಿತು. 3ನೇ ಮಗುವಾಗ ಒಬ್ಬ ಸಾಮಾನ್ಯ ಮನುಷ್ಯನ ಹೆಂಡತಿ ಕಾರಲ್ಲಿ ಡೆಲಿವರ್ ಆಯಿತು. ಇದಂತೂ ನನಗೆ 95ರಲ್ಲಿ ಕಾರಲ್ಲಿ ಡೆಲಿವರ್ ಒಂದು ತಲ್ಪಾರು ಕೊಟ್ಟು ನಾನು ಹೆಣ್ಲಾಕು ಆಸ್ಪತ್ರೆಗೆ ಹೆಲ್ಪ್ ಮಾಡುವಾಗ ನಿನ್ನ ಹೆಂಡತಿ ಇಷ್ಟು ಹಣ ಬೇಕು. ಆಗಿನ ನನಗೆ ಸಹಾಯ ಮಾಡಿದವರು ಕೇಶವ ಭಟ್ರು ಎಲ್ಲಿದ್ದರೆ ಹುಡ್ಕಾಡ ಮಾಡಬೇಕು. 1,250 ರೂಪಾಯಿ ಇಲ್ಲದ ಮನುಷ್ಯ 1,250 ಕಟ್ಟಬೇಕು ಕ್ಯಾನ್ ಮಾಡಲಿಕ್ಕೆ. ಇವತ್ತು ಅವರು ಕೂಡ ನನಗೆ ಎಲ್ಲಿದ್ದರೆ ನನಗೆ ಆ ಸಹಾಯ ಏನು ಕಟ್ಟಿದ್ದು ಮೇಡಮ್, ನೀವು ಕ್ಯಾನಿಂಗ್ ಮಾಡಿ ನನ್ನ ಅಡುಗೆ ಮಾಡಿಬಿಟ್ಟು 2 ತಿಂಗಳು 3 ತಿಂಗಳು ನನ್ನ ಹೆಂಡತಿ ಎತ್ತುಕೊಂಡು ಹೋಗೋ ಮುಂದೆ ಹೇಳ್ಬೋದು. ಆಗ ನಾನು ಕೈ ನೀಡಿದ್ದೇನೆ. ನಾನಿಗೆ ಕರ್ಕೊಂಡು ಹೋಗುವ ಮಲಗುವ ನಾನು ಅವ್ರ ಹತ್ರ ಕೈ ತೋರಿಸಿದ್ದೆ. ನನ್ನ ಕೈಯಲ್ಲಿ ಯಾವುದೂ ಇಲ್ಲ, ನನಗೆ ಎಷ್ಟು ನನ್ನ ಹೆಂಡತಿ ಎತ್ತುಕೊಂಡು ಆಗ ಅವರು ನನ್ನನ್ನು ಕೇಶವ ಭಟ್ ಅಂತ ಪುತ್ತೂರಿನವರು ಈಗ ಹೇಳಿದರು, ನೀನು ಏನು ಕೊಡ್ದು ಬೇಡ, ನನ್ನ ಹೆಂಡತಿ ಅಡುಗೆ ಮಾಡಿ ಹೋಗ್ತಾಳೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡು, ಇವೆಲ್ಲನ್ನು ಹೆಂಡತಿ ಮಕ್ಕಳು ಸಾಕು, ಮುಂದಿನ ಪೀಳಿಗೆ ಏನಾದರೂ ಒಳ್ಳೆ ಕೆಲಸ ಮಾಡು ಅಂತ ಹೇಳಿ ಇವತ್ತು ಕೂಡ ಅವ್ರು ನೆನಪುಕೊಂಡೆ. ಇದು 1995ರಲ್ಲಿ ಈ ಘಟನೆ ಆದ. ಅವರನ್ನು ಎಲ್ಲಿಂದ ಹುಡುಕಾಟ ಮಾಡು. ಆ ನಂತರ 2005ರವರೆಗೆ 2001ರಿಗೆ ನಾನು ಅರೆಕಲ್ಲ ನಿಪಟ್ ಮದ್ರಸದಲ್ಲಿ ಒಂದು ರೌಲತನ ಕೋಶಾಧಿಕಾರಿ ಇದ್ದೆ. ಅದೇ ಮದ್ರಸದಲ್ಲಿ AT ಪಾರ್ದರು ಮಸೀದಿ ಅಧ್ಯಕ್ಷ ಸ್ಥಾನದಲ್ಲಿ ಉದ್ಘಾಟನೆ ಆಯಿತು. ಅದೇ ಮದ್ರಸದಲ್ಲಿ ಸ್ಥಾಪನೆ ಕೂಡ ಮಾಡಿದ್ರು 28 ಮಕ್ಕಳು. AT ಖಾದರ್ನ ಅವ್ರ ತಂದೆ AT ಫರೀದವರು. ಆ ಒಂದು ನೆನಪು ಇವತ್ತು ಕೂಡ ಬಂದಿದೆ. ನಿಮಗೆಲ್ಲ ಋಣಿಯಾಗಿದ್ದೇನೆ.